ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣ ತಮ್ಮ ವಿಕೃತ ಮನಸ್ಸಿನಿಂದ ಮಹಿಳೆಯರ ಮಾನಹಾನಿಗೆ ಕಾರಣನಾಗಿರುವ ಈತನನ್ನು ತೀವ್ರವಾದ ಶಿಕ್ಷೆಗೆ ಒಳಪಡಿಸುವುದರ ಮೂಲಕ ಮಹಿಳೆಯರಿಗೆ ಒಂದು ಸಂದೇಶವನ್ನು ರವಾನಿಸಬೇಕು ಎಂದು ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷೆ GS ಅಂಜನಾ ಶ್ರೀಕಾಂತ್ ಅವರು ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ತಲ್ಲಣ ಮೂಡಿಸಿರುವ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣ ತಮ್ಮ ವಿಕೃತ ಮನಸ್ಸಿನಿಂದ ಮಹಿಳೆಯರ ಮಾನಹಾನಿಗೆ ಕಾರಣರಾಗಿದ್ದಾರೆ. ನಾನು ಈ ಒಂದು ಪತ್ರಿಕಾಗೋಷ್ಠಿನ ನಡೆಸ್ತಾ ಇರುವಂಥ ಉದ್ದೇಶ ಏನಪ್ಪ ಅಂದರೆ, ನಿಮಗೀಗಾಗಲೇ ಗೊತ್ತಿರ್ಬೋದು, ಪ್ರಜ್ವಲ್ರವರ ಒಂದು ಏನು ಪೆನ್ ಡ್ರೈವ್ ಹಗರಣ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡ್ತಾ ಇರುವಂಥ ಪೆನ್ ಡ್ರೈವ್ ಹಗರಣದ ವಿಚಾರ. ಮಾನ್ಯರೇ, ಈ ಒಂದು ಪೆನ್ ಡ್ರೈವ್ ಹಗರಣ ಅನ್ನೋದು ಇಡೀ ದೇಶದಲ್ಲೇ ಒಂದು ಸಂಚಲನ ಮೂಡಿಸಿದೆ. ಯಾವ ಒಂದು ದೇಶದಲ್ಲೂ ಈ ಥರದ್ದೊಂದು ಹಗರಣ ನಡೆದಿರಲಿಲ್ಲ. ಅಂಥ ಒಂದು ದೊಡ್ಡ ಹಗರಣ. ದಯಮಾಡಿ ಈ ವಿಚಾರವಾಗಿ ನಮ್ಮ BJP ಮತ್ತು JDS ಅಂಗಪಕ್ಷದ ಅಭ್ಯರ್ಥಿ ಈಗಾಗಲೇ ಅಭ್ಯರ್ಥಿ ಆಗಿದ್ದರು, ಎಲೆಕ್ಷನ್ಸು ಮುಗಿದೋಯ್ತು, ಜರ್ಮನಿಗೂ ಅವರು ಹೊರಟೋಗಿದ್ದಾರೆ. ಅವರು ಮಾಡಿರುವಂಥ ಈ ಒಂದು ಏನು 2982 ಕ್ಲಿಪ್ಪಿಂಗ್ಸ್ ಇರುವಂಥ ಈ ಒಂದು ಏನು ಪೆನ್ ಡ್ರೈವ್ ಹಗರಣ, ಇದು ನಿಜವಾಗ್ಲೂ ಇದು ಜನಕುಲ ಮನುಜ ಕುಲ ಅಂತ ಏನು ಹೇಳ್ತೀವಿ ನಾವೆಲ್ಲ ಒಂದು ತಲೆ ತೆಗೆಸುವಂಥ ವಿಚಾರ. ಮನುಷ್ಯರು ಮಾಡುವಂಥ ಕೆಲಸ ಅಲ್ವೇ ಅಲ್ಲ ಇದು. ಹಾಗಾಗಿ ಆ ಮನುಷ್ಯನ ಆತ ಎಲ್ಲೇ ಅಡಗಿದ್ರು, ಇವತ್ತು ಅವರೇನೋ ಜರ್ಮನಿಯಿಂದ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅನ್ನೋ ಇಂಥ ವಿಚಾರ ಪ್ರಜಾವಾಣಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಬಂದಿದ್ದು ನೋಡ್ದಂಗೆ ನೆನಪು. ಹಾಗಾಗಿ ಅವ್ರು ಯಾವುದೇ ದೇಶದಲ್ಲಿ ಅಡಗಿದ್ರು ಅವ್ರನ್ನ ಹಿಡ್ಕೊಂಡು ಬಂದು ಸೂಕ್ತವಾದಂಥ ಶಿಕ್ಷೆನ ನೀಡಿ ಒಂದು ಮಾದರಿಯಾದಂಥ ಒಂದು ಉತ್ತರನ ಕೊಡಬೇಕು ಜನಕ್ಕೆ ಅನ್ನೋದನ್ನು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅವರು ಏನು ಒಂದು ಹೆಣ್ಮಕ್ಳನ್ನ ಬಲವಂತವಾಗಿ ಉಪಯೋಗಿಸ್ಕೊಂಡಿದ್ದಾರೋ ಅದು ನಿಜವಾಗ್ಲೂ ಅಮಾನುಷವಾದಂಥ ಒಂದು ಕೃತ್ಯ. ಈ ಕೃತ್ಯ ನಡಿಬಾರ್ದು. ಅದರಲ್ಲಿ ಎಷ್ಟೊಂದು ಹೆಣ್ಮಕ್ಳು ಎಲ್ಲ ಅಧಿಕಾರಿಗಳಿದ್ದಾರೆ, ಮತ್ತು ಮನೆ ಕೆಲಸದ ಹುಡುಗಿಯರಿದ್ದಾರೆ, ಅಂಗನವಾಡಿಯವರಿದ್ದಾರೆ, ಕ್ಲಾಸ್ 1ಇಂದ ಮತ್ತು ಸಣ್ಣ ಒಂದು ಕ್ಲಾಸ್ 4 ಅಲ್ಲಿವರೆಗೂ ಅಂಥ ಹೆಣ್ಮಕ್ಳನ್ನ ಇವರು ಈ ರೀತಿ ನಡೆಸ್ಕೊಂಡಿದ್ದಾರೆ ಅಂದರೆ ಹಾಸನಲ್ಲಿ ಏನು ನಡೀತಾ ಇದೆ? ನಿಜವಾಗಿಯೂ ಹಾಸನಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಈ ಥರದ್ದೆಲ್ಲ ನಡೀತಿತ್ತಂತೆ. ಚೆನ್ನಾಗಿರೋ ಹೆಣ್ಮಕ್ಳಿದ್ರೆ ಅವ್ರನ್ನ ಮನೆ ಒಳಗೆ ಯಾರಾದರೂ ಈ ಥರ ಪಾಳ್ಯಗಾರರು ಅಂತ ಏನು ಹೇಳ್ತಾರೆ, ಅದು ಪಾಳ್ಯಗಾರಿಕೆ ನಡೀತಾ ಇರ್ಬೋದು ಹಾಸನಲ್ಲಿ ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಹಿಂದೆ ಪಾಳ್ಯಗಾರರು ಪೀರಿಯಡಲ್ಲಿ ಚೆನ್ನಾಗಿರೋ ಹೆಣ್ಮಕ್ಳಿದ್ರೆ ಅವ್ರನ್ನ ರೋಡಲ್ಲಿ ಓಡಾಡಕ್ಕೆ ಬಿಡ್ತಿರ್ಲಿಲ್ವಂತೆ. ಅವರೇನೋ ಕರ್ಕೊಂಡೋಗಿ ಏನೋ ಮಾಡಿಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ. ಆದರೆ ಅದು ಈಗ 20ನೇ ಶತಮಾನದಲ್ಲಿ ನಿಜವಾಗ್ಲೂ ಮನುಷ್ಯರು ತಲೆ ತಗ್ಗಿಸುವಂಥ ವಿಚಾರ. 20ನೇ ಶತಮಾನದಲ್ಲಿ ಈ ಥರ ನಡೀತಾ ಇದೆ ಅಂದ್ರೇ ಅದು ಭಾಳ ಅನ್ಯಾಯ. ಈ ಥರ ಕೆಲಸ ಮಾಡಿರುವಂಥ ಫ್ಯಾಮಿಲಿ ಎಂಥ ದೊಡ್ಡ ಫ್ಯಾಮಿಲಿ. ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥವ್ರು, 2 ಸತಿ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು ಅವ್ರ ಮನೇಲಿ ಇದ್ದವರು. ಇಂಥ ಫ್ಯಾಮಿಲಿಲಿ ಇಂಥ ಅಮಾನುಷಕೃತ್ಯ ನಡೀತಿದೆ ಅಂದರೆ ನಿಜವಾಗ್ಲೂ ಅದು ನಂಬಕ್ಕೆ ಆಗೋದೇ ಇಲ್ಲ. ಅವ್ರ ತಂದೆ ರೇವಣ್ಣನವ್ರು ಹೇಳ್ತಾರೆ, ಇದು 5 ವರ್ಷದ ಹಿಂದಿನ ಕೃತ್ಯ. 5 ವರ್ಷದ ಹಿಂದಿಂದಾರೋ ಆಗಿರಲಿ, 10 ವರ್ಷದ ಹಿಂದಿಂದಾರೋ ಆಗಿರಲಿ, ನಡೆದಿರೋದಂತೂ ನಿಜ. ಹಾಗಿದ್ರೆ ಇವ್ರಿಗೆ 5 ವರ್ಷದ ಹಿಂದೆನೇ ಗೊತ್ತಿತ್ತು ಅಂದಮೇಲೆ ಇವ್ರನ್ನ ಕ್ಯಾಂಡಿಡೇಟ್ ಯಾಕೆ ಮಾಡಿದ್ರು? ಇಂಥ ಒಬ್ಬ ಮನುಷ್ಯ ನಮಗೆ ಜನನಾಯಕನಾಗಿ ಇರ್ಬೋದಾ? ಅದು ನಮ್ಮ ಪ್ರಶ್ನೆ. ಜನನಾಯಕನಾಗಿ ಮಾಡ್ಬೋದಾ? ಕುಮಾರಸ್ವಾಮಿ ಅವರು ಹೇಳ್ತಾರೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ನೀರು ಕುಡಿಲಿ ಬಿಡಿ, ಉಪ್ಪು ತಿಂದಿರೋರು ನೀರು ಕುಡಿಲಿ ಬಿಡಿ. ಹಂಗಂದ್ರೆ ಏನರ್ಥ? ಹಂಗಂತ ಹೇಳ್ಬಿಟ್ಟು ಮುಚ್ಕೊಂಡ್ಬಿಡ್ಬೋದಾ? ಕ್ಯಾನ್ವಾಸಲ್ಲಿ ಹೇಳಿದ್ದಾರೆ, ಇವನು ರೇವಣ್ಣನ ಮಗ ಅಲ್ಲ, ಇವನು ನನ್ನ ಮಗನೇ, ಇವನಿಗೆ ದಯಮಾಡಿ ಓಟ್ ಕೊಡಿ ಅಂತ ಹೇಳಿಬಿಟ್ಟು ಪ್ರಚಾರ ಎಲ್ಲ ಮಾಡಿಬಿಟ್ಟು ಈಗ ಉಪ್ಪು ತಿಂದವ್ರು ನೀರು ಕುಡಿಲಿ ಬಿಡಿ ಅಂತ ಹೇಳಿದ್ರೆ ಇದು ಪಲಾಯನವಾದ ಅಂತ ನಮ್ಮ ಅಭಿಪ್ರಾಯ. ನಿಜವಾಗ್ಲೂ ಈ ಥರದ್ದು ನಡಿಬಾರ್ದು. ಪಾಳ್ಯಗಾರಿಕೆ ಏನು ನಡೀತಾ ಇದೆಯೋ ಅದು ನಿಲ್ಲಬೇಕು. ಗಾಂಧೀಜಿಯವರು ಹೇಳಿದರು, ಮಧ್ಯರಾತ್ರಿ ಹೆಣ್ಮಕ್ಳು ಯಾವಾಗ ಓಡಾಡ್ತಾರೆ ಆಗಲೇ ಸ್ವಾತಂತ್ರ್ಯ ಸಿಗುತ್ತೆ ಅಂಥೇಳಿ. ಹಾಗಾಗಿ ನಮಗೆ ಹೆಣ್ಮಕ್ಳನ್ನ ಶತಮಾನದಿಂದಲೂ ತುಳಿತಾನೆ ಬಂದಿದ್ದಾರೆ. ಈಗ ನಾವು ಮಧ್ಯರಾತ್ರಿ ಎಲ್ಲ ಓಡಾಡ್ತಾರೆ ಹೆಣ್ಮಕ್ಳು, 2ನೇ ಪಾಳಿಗೆಲ್ಲ ಕೆಲಸಕ್ಕೆ ಹೋಗ್ತಾರೆ, ನಮಗೆ ಸ್ವಾತಂತ್ರ್ಯ ಬಂದಿದೆ, ನಾವು ಇದು ಏನು ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತೆಲ್ಲ ನಾವು ಅಂದ್ಕೊಳ್ತಿರುವಂಥ ಸಮಯದಲ್ಲಿ
ಹಾಸನದಲ್ಲಿ ಇದು ನಡೀತಾ ಇರೋದು ನಿಜವಾಗ್ಲೂ ನಾಚಿಗೇಡು. ಎಲ್ಲರೂ ಮನುಷ್ಯ ಕುಲನೇ ತಲೆ ತಗ್ಸುವಂಥ ಒಂದು ವಿಚಾರ. ಈಗ ನೇಹ ಅಂತ ಒಂದು ಹೆಣ್ಮಗಳಿಗೆ ಏನೋ ಒಂದು ಇದು ಕೊಲೆ ಆಗಿಬಿಟ್ಟು ಆ ಹುಡುಗಿ ಇದಾಯಿತು. ಆಗ ಇಡೀ ಮನುವಾದಿಗಳೇನಿದಾರೋ, ಇಡೀ BJPಯವರು, JDS ಅವರು ಎಲ್ಲ ಲೀಡರ್ಸು ಸೇರಿ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಒಬ್ಬೊಬ್ಬರು ನೇತೃತ್ವ ವಹಿಸ್ಕೊಂಡು ಸ್ಟ್ರೈಕ್ ಮಾಡಿದರು. ಹಾಗಿದ್ರೆ ಈಗ ಯಾಕೆ ಸುಮ್ಮನಿದ್ದಾರೆ? ನಾವೇನು ನೇಹ ವಿಚಾರನ ಸಮರ್ಥಿಸ್ಕೊಳ್ತಾ ಇಲ್ಲ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಆಮೇಲೆ ಅವ್ರ ತಂದೆ ತಾಯಿ ಹತ್ರನೂ ಮಾತಾಡ್ಸಿದ್ದಾರೆ. ಫಯಾಜ್ ಅನ್ನೋ ಏನು ಕಲ್ಪ್ರೇಟ್ಸ್ ಇದ್ದಾನೆ ಅವ್ನ ತಂದೆ ತಾಯಿ ಹತ್ರನೂ ಅವರು ಹೇಳಿದ್ದಾರೆ ಅವನಿಗೆ ಶಿಕ್ಷೆ ಆಗಲಿ, ಅವ್ನು ತಪ್ಪು ಮಾಡಿದ್ದಾನೆ ಅಂತೇಳಿ. ನಮ್ಮದು ಅದೇ ಅಭಿಪ್ರಾಯ, ಯಾರು ತಪ್ಪು ಮಾಡಿದಾರೋ ಅವ್ರು ಶಿಕ್ಷೆ ಆಗಲಿ. ನೇಹನ್ ಫಯಾಜ್ ತಂದೆ ತಾಯಿನ ಮಾತಾಡ್ಸಿದ್ದಂಥವ್ರು ಈಗ ಯಾಕೆ ಪ್ರಜ್ವಲ್ ತಂದೆ ತಾಯಿನ ಕೇಳ್ತಾ ಇಲ್ಲ? ನಿಮ್ಮ ಮಗ ಈ ಥರ ಮಾಡಿದಾನಲ್ಲ, ಯಾಕೆ ಮಾಡಬಾರ್ದು? ಅವನಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯನ ಅಂತ ನಾನು ಕೇಳೋದು. ಅದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯದಲ್ಲಿ ಸ್ಟ್ರೈಕ್ ಮಾಡಿದ್ರಲ್ಲ, ಹಿಂದುತ್ವ ಅಂತ ಹೇಳ್ಕೊಂಡು ಹಿಂದೂವಾದಿಗಳು. ಈಗ ಎಲ್ಲಿ ಮತ್ತೆ ಹಿಂದೂ ಹೆಣ್ಮಕ್ಳ ಮೇಲೆ ತಾನೇ ಇದೆಲ್ಲ ದೌರ್ಜನ್ಯಗಳಾಗಿರೋದು. ಮತ್ತು ಯಾಕೆ ಅವ್ರು ಯಾರನ್ನು ಇದನ್ನೆಲ್ಲ ಏನು ಕೇಳ್ತಾ ಇಲ್ಲ? ದಯಮಾಡಿ ಅವ್ರು ಉತ್ತರ ಕೊಡಬೇಕು, ಅವರು ಕೇಳಬೇಕು. ಸ್ಟ್ರೈಕ್ ಮಾಡಿಸ್ಲಿ ಈಗಲೂ. ಎಲ್ಲ ಜಿಲ್ಲೆಗಳಲ್ಲೂ ಮಾಡಿಸೋದಲ್ಲಪ್ಪ ನೇತೃತ್ವ ವಹಿಸ್ಕೊಂಡು ಹಿಂದೂವಾದಿಗಳು ನಾವು ಅಂತ ಹೇಳ್ಕೊಂಡು. ಈಗಲೂ ಪ್ರಜ್ವಲ್ ವಿರುದ್ಧ ಎಲ್ಲ ಜಿಲ್ಲೆಗಳಲ್ಲೂ ಸ್ಟ್ರೈಕ್ ಮಾಡಿಸ್ಲಿ. ಯಾಕೆ ಮಾಡಿಸ್ತಾ ಇಲ್ಲ? ಅವರು ಏನು ಕುಮಾರಸ್ವಾಮಿ ಅವ್ರು ಏನಂದ್ರು ಆಗ ನಮಗೆ ಹೆಣ್ಮಕ್ಳು ನಿಮ್ಮ 2,000 ರೂಪಾಯಿಯಿಂದ ಹಾದಿ ತಪ್ತಾ ಇದ್ದಾರೆ ಅಂತ ಕೀಳು ಮಟ್ಟದಲ್ಲಿ ಮಾತಾಡಿದ್ರು. ಅದಕ್ಕೆ ಮುಂಚೆ ಮಾತಾಡಿದ್ರು ಸುಮಲತಾ ಅವರು, ಒಬ್ಬರು MP ಅನ್ನೋದು ಹೆಣ್ಮಗಳು, ಒಬ್ಬಳು ಜನಪ್ರತಿನಿಧಿ ಅನ್ನೋದು ನೋಡ್ದೇ ಅವ್ರ ವಿಚಾರವಾಗಿ ಅವ್ರನ್ನ ಅಡ್ಡಡ್ಡ ಮಲಗಿಸ್ಬಿಟ್ರಿ. ಎಂಥ ಕೆಟ್ಟ ಭಾಷೆ ಅದು, ಎಂಥ ಕೇವಲವಾದ ಭಾಷೆ, ಎಂಥ ಕೀಳು ಭಾಷೆಯಲ್ಲಿ ಮಾತಾಡಿದ್ರು. ಒಬ್ಬ ಹೆಣ್ಮಗಳ ವಿಚಾರವಾಗಿ ಅವಳನ್ನ ಅಡ್ಡಡ್ಡಾಗಿ ಮಲಗಿಸ್ಬಿಡಿ, ಅವ್ರನ್ನ ಏಕವಚನದಲ್ಲೇ ಹೇಳಿದರು ನೀರು ನಿಂತೋಗ್ಬಿಡುತ್ತೆ ಅಂತ. ಆಮೇಲೆ ಅದೇ ಇನ್ನೊಂದು ರೈತ ಹೆಣ್ಮಗಳಿಗಂದ್ರು, ಏನು ನೀನು ಎಲ್ಲಿದ್ದು ಮಲಗಿದ್ಯಮ್ಮ ಎಷ್ಟು ದಿವಸ? ಏನು ಅರ್ಥ ಇದು? ಇವ್ರ ಬಾಯಲ್ಲಿ ಬಂದಿರೋಂಥ ಕೀಳು ಭಾಷೆ, ಇವ್ರ ಸಂಸ್ಕೃತಿನೇ ಮಕ್ಕಳು ಕಲಿಯೋದು. ಒಳ್ಳೆ ಸಂಸ್ಕೃತಿ ಅದು ಇದು ಒಳ್ಳೆ ನಡವಳಿಕೆ ಕಲ್ತಿದ್ರೆ ಮಕ್ಕಳು ಒಳ್ಳೆ ನಡವಳಿಕೆ ಕಲಿತಿದ್ರು. ಇವ್ರು ಕಲಿಸಿರೋದೇ ತಾನೆ. ಇವ್ರು ನನ್ನ ಮಗ ಅಂತ ಹೇಳ್ತಾರೆ, ಇವ್ರಿಗೆ ಉತ್ತರ ಕೊಡಲಿ. ಹಂಗಾದ್ರೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಿ. ಈಗ ಸರ್ಕಾರ ಇದನ್ನು SITಗೆ ವಹಿಸಿದೆ. ಖಂಡಿತವಾಗಿ ನಾವು ಇದನ್ನು ಸ್ವಾಗತಿಸ್ತೀವಿ. ಬರೀ SITಗೆ ವಹಿಸಿದೆ, ತನಿಖೆ ನಡೀತಾ ಇದೆ ಅಂತ ಅಂದ್ಕೊಂಡು ಸುಮ್ಮನೆ ಇರಬಾರ್ದು. ಆದಷ್ಟು ಬೇಗ ಅದೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡಿ, ಅವನು ಯಾವುದೇ ದೇಶದಲ್ಲಿ ಅಡಗಿದ್ರು ಅವನ್ನ ಕರ್ಕೊಂಡು ಬಂದು ಅತಿ ಹೆಚ್ಚು ಶಿಕ್ಷೆ. ನಾವೇನು ಹಿಂದೆ ಒಬ್ರು ಯಾರೋ ಉಮೇಶ್ ರೆಡ್ಡಿ ಅಂತ ಇದ್ರು, ವಿಕೃತ ಮನೋಭಾವದ ವ್ಯಕ್ತಿ. ಅವನೇನೋ ಒಂದು 10-20 ಕೊಲೆ ಮಾಡಿದ್ದ, 10-20 ಏನೋ ಈ ಥರದ್ದೆಲ್ಲ ಇನ್ವಾಲ್ವ್ ಆಗಿದ್ದ ಅಂತ ಹೇಳ್ತಿದ್ರು. ಅವನಿಗೆ ಕೊಟ್ಟಂಥ ಥರನೇ ಇದು ಹೆಣ್ಮಕ್ಳ ಅರೇಂಜ್ಮೆಂಟೇನೆ. ಯಾಕಂದರೆ ಇದು ಆ ಒಂದು ಇದರಲ್ಲಿ ಭಾಗಿಯಾಗಿರೋ ಹೆಣ್ಮಕ್ಳದ್ದು ಒಬ್ಬರದೇ ಮನಸ್ಥಿತಿ ಅಲ್ಲ ಇದು, ಅವ್ರ ಫ್ಯಾಮಿಲಿ ಮನಸ್ಥಿತಿನೂ ಯೋಚನೆ ಮಾಡ್ಬೇಕು. ಈಗ ನಾವು ತಂದೆ ತಾಯಿ ಗಂಡ ಮಕ್ಕಳು ನೋಡಿ ರೋಡಲ್ಲಿ ಓಡಾಡೋಕ್ಕಾಗೋದಿಲ್ಲ ಈಗ, ಅಂಥ ಒಂದು ಪರಿಸ್ಥಿತಿ ಬಂದಿದೆ ಆ ಹೆಣ್ಮಕ್ಳಿಗೆ. ಬೀದಿಲಿ ಹರಾಜಾಗ್ತಾ ಇದೆ ಹಿಂದೂ ಹೆಣ್ಮಕ್ಳ ಒಂದು, ಹಿಂದೂ ಆಗಿರ್ಬೋದು ಯಾವುದೇ ಇದ್ರ ಜನಾಂಗದ ಹೆಣ್ಮಕ್ಳಾಗಿರ್ಬೋದು, ಹೆಣ್ಮಕ್ಳೆಲ್ಲ ಒಂದೇ ನಮ್ಮ ದೃಷ್ಟಿಯಲ್ಲಿ. ಹಾಗಾಗಿ ಬೀದಿಲಿ ರೋಡಲ್ಲಿ ಪಾರ್ಕಲ್ಲಿ ಹರಾಜಾಗ್ತಾ ಇದೆ ಅವ್ರ ಮರ್ಯಾದೆಗಳು. ಹಾಗಾಗಿ ಅವ್ರದ್ದೆಲ್ಲರದ್ದು ಮರ್ಯಾದೆ ಉಳ್ಕೋಬೇಕು. ಇದನ್ನು ಯಾರು ಮಾಡಿದಾರೋ ಅವ್ರಿಗೆ ತೀವ್ರವಾದಂಥ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಒಂದು ಒತ್ತಾಯ. ಸರ್ಕಾರಕ್ಕೂ ಈ ಮೂಲಕ ಹೇಳ್ತಾ ಇದ್ದೀವಿ, ದಯಮಾಡಿ ಆದಷ್ಟು ಬೇಗ SIT ಅವರು ಏನು ಒಂದು ತನಿಖೆಯನ್ನು ಮಾಡ್ತಿದ್ದಾರೋ ಅದನ್ನು ಬೇಗ ಮುಗಿಸಿ ಅವನಿಗೆ ಶಿಕ್ಷೆ ಆಗಲಿ. ಮುಂದೆ ಎಲ್ಲೆಲ್ಲಿ ಎಲೆಕ್ಷನ್ಸ್ ಈಗ ಬರುತ್ತೆ ನೆಕ್ಸ್ಟು 2ನೇ ಹಂತ ಕರ್ನಾಟಕದಲ್ಲಿ, ಅಲ್ಲಿ ಅವರ ಪಕ್ಷಕ್ಕಾಗಲಿ ಅಥವಾ ಅವರ ಬೆಂಬಲಿತ ಪಕ್ಷಕ್ಕಾಗಲಿ ಯಾರು ಓಟ್ ಕೊಡಬಾರ್ದು. ಯಾಕಂದರೆ ಇದು 5 ವರ್ಷದ ಹಳೆಯ CD ಅಂತ ಅವ್ರ ತಂದೆನೇ ಒಪ್ಕೊಂಡಿರುವಾಗ, ಹಂಗಾರೆ 5 ವರ್ಷದ ಹಳೆಯದೇ ಹಿಂದೆನೇ ನಡೆದಿದೆ ಇದು ಅಂತ ಅವ್ರಿಗೂ ಎಲ್ಲ ಗೊತ್ತಿದೆ. ಹಂಗಿದ್ಮೇಲೆ ದೊಡ್ಡ ಲೀಡರ್ಸ್ಗೂ ದೊಡ್ಡ ಲೀಡರ್ಸ್ಗಳಿಗೂ ಗೊತ್ತಿರುತ್ತೆ. ಅವನ್ನ ಕರ್ಕೊಂಡ್ಬಂದು ಜನಪ್ರತಿನಿಧಿ ಅಥವಾ ಜನನಾಯಕನ ಮಾಡಬೇಕು ಅಂತ ಹೊರಟಿರುವಾಗ ಅವರ ಮನಸ್ಥಿತಿ ಏನು ಅನ್ನೋದನ್ನ ತೋರಿಸುತ್ತೆ ಇದು ನಿಮಗೆ. ಅಂಥವ್ರನ್ನ ಕರ್ಕೊಂಡ್ಬಂದು ನಮಗೆ ಜನನಾಯಕನ ಮಾಡಬೇಕು ಅನ್ನೋ ಮನಸ್ಥಿತಿ ಇರುವಂಥ BJP ಪಕ್ಷ ಆಗಿರಲಿ, JDS ಪಕ್ಷ ಆಗಿರಲಿ, ಅವ್ರಿಗೆ ಯಾರಿಗೂ ಈ ಓಟ್ ಕೊಡಬಾರ್ದು. ಜನ ಈ ಮೂಲಕ ಬುದ್ಧಿ ಕಲಿಸ್ಬೇಕು. ಹೆಣ್ಮಕ್ಳು ನಮ್ಮ